ಹಾಸನದ ಖ್ಯಾತ ಲೇಖಕಿ ಬಾನು ಮುಷ್ತಾಕ್ ರವರಿಗೆ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ ಸಂದ ಹಿನ್ನೆಲೆಯಲ್ಲಿ ಇಂದು ಹಾಸನ ಜಿಲ್ಲಾ ಜನಪರ ಚಳುವಳಿಗಳ ಒಕ್ಕೂಟದ ಸದಸ್ಯರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಭವನದ ಎದುರು ಸಿಹಿ ಹಂಚಿ ಸಂಭ್ರಮ ಆಚರಿಸಿದರು. ಬುದ್ಧ, ಬಸವ, ಅಂಬೇಡ್ಕರ್ ಹಾಗೂ ಕುವೆಂಪು ಪ್ರತಿಮೆಗಳಿಗೆ ಮಾಲಾರ್ಪಣೆ ಮಾಡಿ ಸಾಹಿತಿ ಬಾನು ಮುಷ್ತಾಕ್ ರವರನ್ನು ಅಭಿನಂದಿಸಿ ಘೋಷಣೆ ಕೂಗಿದರು. ಇನ್ನು ಕಾರ್ಯಕ್ರಮದಲ್ಲಿ ಚಿತ್ರಕಲಾವಿದ ಕೆಟಿ ಶಿವಪ್ರಸಾದ್, ಲೇಖಕಿ ರೂಪಾ ಹಾಸನ್, ಹೋರಾಟಗಾರ ಧರ್ಮೇಶ್, ಪತ್ರಕರ್ತರಾದ ನಾಗರಾಜ್ ಹೆತ್ತೂರು, ಮಂಜು ಬನವಾಸೆ, ಚಲಂ, ಎಂಜಿ ಪೃಥ್ವಿ, ವೈದ್ಯೆ ರಂಗಲಕ್ಷ್ಮಿ, ಸಿ ಸುವರ್ಣ, ಶಾಡ್ರಾಕ್, ಕೆಟಿ ಜಯಶ್ರೀ, ಜಾನಪದ ಕಲಾವಿದ ಗ್ಯಾರಂಟಿ ರಾಮಣ್ಣ, ಆರ್ಪಿಐ ಸತೀಶ್, ಕೃಷ್ಣದಾಸ್, ಚಿನ್ನಸ್ವಾಮಿ, ಮಹೇಶ್ ಇತರರು ಉಪಸ್ಥಿತರಿದ್ದರು. ಇವತ್ತು ನಮ್ಗೆಲ್ಲರಿಗೂ ಹಾಸನದ ಜನರಿಗೆ ತುಂಬಾ ಸಂತೋಷದ ದಿನ ಅಂತ ಭಾವಿಸ್ತೀನಿ. ಕಳೆದ ವರ್ಷ ಇದೇ ಹೊರನಲ್ಲಿ ನಾವೆಲ್ಲ ಅತ್ಯಂತ ನೋವು ಸಂಕಟದ ಸಂದರ್ಭದಲ್ಲಿ ಹಾದು ಹೋಗಿದ್ದು ನಿಮ್ಮೆಲ್ಲರಿಗೂ ನೆನಪಿರಬಹುದು. ಅವರು ಹಾಸನ ಬೇಡದೇ ಇರುವ ಕಾರಣಕ್ಕೆ ಪ್ರಸಿದ್ಧಿಯನ್ನ ಪಡೆದಿದ್ದು. ಆದ್ರೆ ಇವತ್ತು ನಿಜವಾಗಿ ಹಾಸನದ ಘನತೆ ಏನು, ಅದರ ಗೌರವ ಏನು, ಅದು ಎಷ್ಟು ಸಾಧನೆಯನ್ನ ಮಾಡಿದೆ ಅಂತ ತಿಳಿಸ್ಕೊಡುವಂತಹ ಸಂದರ್ಭಕ್ಕೆ ಇವರು ಬಾನು ಮುಷ್ತಾಕ್ ಅವರು ಮತ್ತು ದೀಪಾ ಬಸ್ತಿ ಅವರು ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿಯನ್ನ ಪಡ್ಕೊಂಡು ನಮ್ಮೆಲ್ಲರಿಗೂ ಒಂದು ಕನ್ನಡಕ್ಕೆ ಒಂದು ಮತ್ತು ಕನ್ನಡಿಗರಿಗೆಲ್ಲರಿಗೂ ಹೆಮ್ಮೆಯನ್ನ ತಂದಿದ್ದಾರೆ. ಅವರು ಬಂದ ನಂತರ ವಿಜೃಂಭಣೆಯಿಂದ ನಾವು ಅವರಿಗೆ ಸನ್ಮಾನಿಸುವಂತಹ ಕೆಲಸವನ್ನ ಮಾಡೋಣ. ಆದ್ರೆ ಇವತ್ತು ನಾವೆಲ್ಲ ಸಂಭ್ರಮ ನಾವೇ ಫೇಸ್ಬುಕ್ ಗಳಲ್ಲಿ, ಸೋಷಿಯಲ್ ಮೀಡಿಯಾಗಳಲ್ಲಿ, ಪರಸ್ಪರ ವಾಟ್ಸ್ಆಪ್ ಗಳಲ್ಲಿ ಹಂಚ್ಕೊಳ್ತಾ ಇದ್ದೀವಿ. ಆದ್ರೆ ಈ ರೀತಿ ಅಧಿಕೃತವಾಗಿ ನಮ್ಮೆಲ್ಲರ ಸಂತೋಷವನ್ನ, ಸಂಭ್ರಮವನ್ನ ಬಾನು ಮುಷ್ತಾಕ್ ಅವರು ಮತ್ತು ದೀಪಾ ಬಸ್ತಿ ಕನ್ನಡಿಗರಿಬ್ಬರ, ಅದರಲ್ಲೂ ಮಹಿಳೆಯರು, ಲೇಖಕಿಯರು ಅನ್ನುವಂಥದ್ದು ನನಗೆ ತುಂಬಾ ಸಂತೋಷ ಕೊಡುವಂತಹ ವಿಷಯ. ಯಾಕೆಂದ್ರೆ ಒಬ್ಬ ಮುಸ್ಲಿಂ ಹೆಣ್ಣು ಮಗಳು ಹೊರಗೆ ಬಂದು ಇಷ್ಟೆಲ್ಲ ಸಾಧನೆಯನ್ನ ಮಾಡುವಂತದ್ದು, ಬರವಣಿಗೆಯಲ್ಲಿ ತೊಡಗಿಸ್ಕೊಳ್ಳುವಂತದ್ದು, ಮತ್ತೆ ವಕೀಲಿಕೆ ಮಾಡುವಂತದ್ದು, ಸಾಮಾಜಿಕ ಹೋರಾಟದಲ್ಲಿ ತೊಡಗಿಸ್ಕೊಳ್ಳುವಂತದ್ದು ಎಲ್ಲವೂ ಅಪರೂಪವಾದಂತಹ ಸಂದರ್ಭದಲ್ಲಿ ಇವತ್ತು ಬಾನು ಮುಷ್ತಾಕ್ ಅವರು ಏರಿದಂತಹ ಎತ್ತರ ಎಲ್ಲ ಲೇಖಕಿಯರಿಗೂ ಒಂದು ಸ್ಫೂರ್ತಿ, ಲೇಖಕಿಯರು ಮತ್ತು ಲೇಖಕರಿಗೂ ಕೂಡ ಸ್ಫೂರ್ತಿಯನ್ನ ಕೊಡುವಂತ ವಿಷಯ. ಅವರು ನಾನು ಹೇಳ್ಕೊಂಡ್ ಬಂದಿದ್ದೆ ಏನಂದ್ರೆ, ಪ್ರಶಸ್ತಿ ಮೂಲಕ ಯಾರದೇ ಲೇಖಕಿಯ ಸಾಧನೆಯನ್ನ ನಾವು ಅಳಿಬೇಕಾಗಿಲ್ಲ, ಸಾಮರ್ಥ್ಯವನ್ನ ಅಂತ. ಅವರು ಈಗಾಗ್ಲೇನೆ ಹೋರಾಟಗಾರ್ತಿಯಾಗಿ, ವಕೀಲರಾಗಿ, ಬರಹಗಾರ್ತಿಯಾಗಿ ಅವ್ರು ಏನು ಅಂತ ಸಾಬೀತುಪಡಿಸಿದ್ದಾರೆ. ನಮ್ಮೆಲ್ಲರ ಒಡನಾಡಿ ಶ್ರೀಮತಿ ಬಾನು ಮುಷ್ತಾಕ್ ಅವರು ನಮ್ಮೆಲ್ಲ ಜನಪರ ಚಳವಳಿಗಳ ಒಡನಾಡಿ ಮತ್ತು ಸಾಹಿತಿ, ವಕೀಲರು, ಜನಪರ ಕಾಳಜಿ ಇಟ್ಕೊಂಡಿರ್ತಕ್ಕಂಥ ಒಡನಾಡಿ ಬಾನು ಮುಷ್ತಾಕ್ ಅವರಿಗೆ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ ಬಂದ್ರ ಹಿನ್ನೆಲೆಯಲ್ಲಿ ನಗರದಲ್ಲಿ ನಾವು ಒಂದು ಸಾರ್ವಜನಿಕ ಸಂಭ್ರಮ ಮತ್ತೆ ಅವ್ರಿಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ನಾವೆಲ್ಲ ಕೂಡ ಸೇರಿದ್ದೀವಿ. ಇಲ್ಲಿ ಎಲ್ಲ ಸಂಘ ಸಂಸ್ಥೆಯವರು ಇದ್ದೇವೆ. ಅವರ ಆರಂಭ ದಿನಗಳಿಂದ ಕೂಡ ಜನಪರ ಚಳವಳಿಗಳು, ರೈತ ಚಳವಳಿ, ಕಾರ್ಮಿಕ ಚಳವಳಿ, ದಲಿತ ಚಳವಳಿ ಜೊತೆಗೆ ಉತ್ತಮ ಸಂಬಂಧ ಇಟ್ಕೊಂಡಂಥವ್ರು. ಆ ಒಂದು ಸಾಮಾಜಿಕ ಒಂದು ಒಡನಾಟನೇ ಅವರ ಸಾಹಿತ್ಯದಲ್ಲಿ ಸಾಮಾಜಿಕ ವಿಚಾರಗಳು ಹೆಚ್ಚು ಬರಲಿಕ್ಕೆ ಸಹಕಾರಿ ಆಯಿತು ಅನ್ನುವಂಥದ್ದು. ಸೊ ಅವರಿಗೆ ಈಗ ಅಂತಾರಾಷ್ಟ್ರೀಯ ಪ್ರಶಸ್ತಿ ಬಂದಿರೋದು ಖಂಡಿತ ನಮಗೆಲ್ಲ ಬಹಳ ಒಂದು ರೀತಿಯ ಸಂಭ್ರಮ. ಅವ್ರು ಬಂದ ನಂತರ ಅವ್ರನ್ನ ಸ್ವಾಗತಿಸಿ ಅವರಿಗೆ ಎಲ್ಲರೂ ಒಂದು ನಾಗರಿಕ ಸನ್ಮಾನ ಮಾಡ್ತಕ್ಕಂಥ ಕಾರ್ಯಕ್ರಮಗಳು ಇದಾವೆ ಎಲ್ಲ ಸಂಸ್ಥೆ ಸೇರ್ಕೊಂಡು. ಆದ್ರೆ ಮೂಲಭೂತವಾಗಿ ಇವತ್ತು ಹಾಸನದ ಹೆಸರನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ದೊಡ್ಡ ಖ್ಯಾತಿ ಬಂದಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ದೊಡ್ಡ ಚರ್ಚೆ ಆಗ್ತಾ ಇದೆ. ದೀಪಾ ಬಸ್ತಿ ಮತ್ತೆ ಬಾನು ಮುಷ್ತಾಕ್ ಮತ್ತೆ ಕನ್ನಡಕ್ಕೆ ಸಿಕ್ಕಿರ್ತಕ್ಕಂಥ ಮೊದಲನೇ ಬೂಕರ್ ಪ್ರಶಸ್ತಿ. ಇಂಡಿಯಾಕ್ಕೆ ಹಲವು ಬಂದಿದ್ದಾರೆ, ಮತ್ತೆ ಕನ್ನಡಿಗರು ಒಬ್ರು ತಗೊಂಡಿದ್ದಾರೆ, ಅರವಿಂದ್ ಅಡಿಗಾನವ್ರು ತಗೊಂಡಿದ್ದಾರೆ. ಅಂದ್ರೆ ಕನ್ನಡಕ್ಕೆ, ಕನ್ನಡ ಭಾಷೆದೇ ಕೃತಿಗೆ ಸಿಕ್ಕಿರ್ತಕ್ಕಂಥ ಒಂದು ಪ್ರಶಸ್ತಿ. ಇದು ಬಹಳ ದೊಡ್ಡ ಸಾಧನೆ. ಇಲ್ಲಿ ಜೊತೆಗಿದ್ದವ್ರಿಗೆ ಅನಿಸ್ಬೋದು, ಇದು ಬಹಳ ದೊಡ್ಡ ಸಾಧನೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ತಗೊಳ್ಳೋ ದೊಡ್ಡ ಸಾಧನೆ. ಸೊ ಅದನ್ನ ಇಡೀ ದೇಶ ಸಂಭ್ರಮಿಸ್ತಾ ಇದೆ, ನಾವು ಹಾಸನರು ಸಂಭ್ರಮಿಸ್ತಾ ಇದೀವಿ. ಬಾನು ಮುಷ್ತಾಕ್ ನಮ್ಮ ಜೊತೆ ಇದ್ರು, ನಾವು ಅವ್ರ ಒಡನಾಡಿಗಳು ಅನ್ನೋದು ನಮಗೂ ಹೆಮ್ಮೆ ಇದೆ. ಸೊ ಅವರ ಬರುವಿಕೆಯನ್ನು ನಾವು ನಿರೀಕ್ಷೆ ಮಾಡ್ತಾ ಇದೀವಿ. ಇಡೀ ಹಾಸನದ ನಗರದ ಜನ ಅವ್ರನ್ನ ಅಭಿನಂದಿಸ್ಲಿಕ್ಕೆ ನಾವು ತಯಾರಾಗಿದ್ದೇವೆ. ಸೊ ಆ ಸಂಭ್ರಮವನ್ನ ಹಂಚ್ಕೊಳ್ಳಿಕ್ಕೆ ನಾವೆಲ್ಲರಿಗೂ ತಿಳಿಸಿದ್ದೇವೆ.